ಅಮ್ಮ ಇದು ನೋಡಿ ಕೋಳಿ, ಇದರಲ್ಲಿ 2 kg ಕೋಳಿ ಉಂಟು. ನಿನ್ನೆ ನಾನು ತಂದಿರೋದು 2 kg ಕೋಳಿ. ಹಾಗೆ ಅದನ್ನು ಹಾಕೊಳ್ತಿದ್ದಾರೆ. ಈಗ ಅಮ್ಮ ಈ ನಮ್ಮ ಹುಡಿ ಉಂಟಲ್ಲ ಇದನ್ನು ಹಾಕೊಳ್ತಿದ್ದಾರೆ. ಪೂರ ಮಾಡುವರ ನೋಡ್ತೀನಿ ನೋಡಿ. ಈಗ ಅಮ್ಮ ಆಗ ಕಡ್ದಿಟ್ಟ ತೆಂಗಿನ ತುರಿ ಎಲ್ಲ ಕಡ್ದಿಟ್ರಲ್ಲ, ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಇವತ್ತೇನು ಗೊತ್ತಾ, ಇವತ್ತೊಂದು ಸ್ಪೆಷಲ್ ಮಾಡ್ತಾ ಇದ್ದೀವಿ. ಏನಂತ ಹೇಳಿದ್ರಿ, ತುಂಬ ಟೈಮಿಂದ ಅಮ್ಮ ಒಂದು ಚಿಕನ್ ತಿನ್ನಬೇಕಂತ ಹೇಳ್ತಿದ್ರು. ಹಾಗೆ ನಾನು ಇವತ್ತೊಂದು 2 kg ಚಿಕನ್ ತಂದಿದ್ದೇನೆ. ಚಿಕನ್ ಅಂತ ಹೇಳಿದರೆ ಅದಕ್ಕೆ ಅಂತ ಹೇಳೋದು ಫುಲ್ ಚಿಕನ್ ಅಲ್ಲ, ಅದು ಅಂದರೆ ಕಟ್ ಪೀಸ್ ಅಂತ ಹೇಳ್ತೇವೆ, ಅಲ್ಲಿ ಇರ್ತದೆ ಅದು ತರೋದು, ಅದಕ್ಕೆ ಸ್ವಲ್ಪ ಕಡಿಮೆ. ಹಾಗೆ ಅದು ನಾನು ತಂದಿದ್ದೇನೆ. ಅದೇ ಇವತ್ತು ಅಮ್ಮ ಒಂದು ಪದಾರ್ಥ ಮಾಡ್ತಿದ್ದಾರೆ, ಅದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಾನು. ಹಾಗೆ ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ನಮ್ಮ ಕೃಷಿ ತೋರಿಸ್ತೇನೆ. ನಾನು ಇವತ್ತು ತೋರಿಸಲಿಲ್ಲ, ಹಾಗಾಗಿ ಇಲ್ಲಿ ನೋಡಿ ನಮ್ಮ ಬೆಂಡೆಕಾಯಿ ಗಿಡ ಸ್ವಲ್ಪ ದೊಡ್ಡದಾಗಿದೆ ಗೈಸ್, ನೋಡ್ಬೋದು ನೀವು. ಮತ್ತು ಅಲ್ಲಿ ಕೂಡ ಸ್ವಲ್ಪ ಗ್ರೋತ್ ಆಗಿದೆ. ಇಲ್ಲಿ ಎಲ್ಲ ನಾವು ಬಳ್ಳಿ ಹಾಕಿದ್ದೇವೆ, ನೋಡ್ಬೋದು ಬಳ್ಳಿ ಗ್ರೋತ್ ಆಗಿದೆ ನೋಡಿ. ಈಗ ಯಾವ ಬಳ್ಳಿ ಅಂತ ಕೇಳಬೇಡಿ ಆಯಿತಾ, ನನಗೆ ಗೊತ್ತಿಲ್ಲ, ಎಲ್ಲ ಬಳ್ಳಿ ಇದರಲ್ಲೇ ಉಂಟು. ಬಸಳೆ ಕೂಡ ಸ್ವಲ್ಪ ದೊಡ್ಡದಾಗಿದೆ. ಇದು ಸ್ವಲ್ಪ ದೊಡ್ಡದಾಗಿ ಆಮೇಲೆ ಅದಕ್ಕೆ ದೊಂಪು ಹಾಕಿಕೊಳ್ಳುವ ಮೇಲೆ ಹೋಗ್ತದೆ ಹಾಗೆ. ಮತ್ತು ಅಲಸಂಡೆ ನೋಡಿ, ಇದು ಅಲಸಂಡೆ. ಓಕೆ, ಈಗೆಲ್ಲ ಗಿಡ ಎಲ್ಲ ಬಿಟ್ಟದೆ, ಯಾಕಂದರೆ ಇದರಲ್ಲಿ ಗ್ರೋತ್ ಆಗಲಿ ಅಂಥೇಳಿ. ಹಾಗೆ ಗೈಸ್ ಒಂದು ಬಳ್ಳಿ ಅಲ್ಲಿ ಕೂಡ ಆಗಿದೆ, ಅಲ್ಲಿ ಕಾಣ್ಬೋದು, ಬೀಜದಲ್ಲಿ ಮಿಕ್ಸ್ ಆಗಿ ಇತ್ತ ಏನೋ, ಹಾಗೆ ಅಲ್ಲಿ ಕೂಡ ಹೋಗಿದೆ. ಸೊ ಬ್ಲಾಗ್ ಕಂಟಿನ್ಯೂ ನೋಡೋದಕ್ಕಿಂತ ಮುಂಚೆ, ಇದು ನನ್ನ ಓಲ್ಡ್ ವ್ಯೂವರ್ಸಿಗೆಲ್ಲ ಗೊತ್ತಿರ್ಬೋದು, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ನ್ಯೂ ಆಡಿಯನ್ಸ್ ಯಾರಾದರೂ ನೋಡ್ತಾ ಇದ್ದರೆ ಅವರಿಗೆ ತುಂಬ ಯೂಸ್ ಆಗ್ತದೆ. ಎಂತ ಅಂದರೆ ಇವಾಗ ಸ್ಕಿನ್ ಕೇರಿನ ಬಗ್ಗೆ ತುಂಬ ಕಮೆಂಟ್ಸ್ ಕೂಡ ಬರ್ತಾ ಇತ್ತು, ಅಂದರೆ ಸ್ಕಿನ್ ಕೇರ್ ಹೇಗೆ ಮಾಡೋದು, ಏನು ಹಾಗೆ ಹೀಗೆ ಅಂತೇಳಿ. ಅದಕ್ಕೀಗ ನಾನು ಹೇಳಿದೆ ಅಂತ ನೀವು ಯಾವುದೋ ಪ್ರಾಡಕ್ಟ್ ಯೂಸ್ ಮಾಡೋದು ಸರಿಯಲ್ಲ ಯಾವಾಗಲೂ. ಮತ್ತೊಂದು ಎಂತ ಅಂದರೆ, ಇವಾಗ ಈ ಟೈಮಲ್ಲಿ ತುಂಬ ಶೆಕೆ, ತುಂಬ ಶೆಕೆಯಲ್ಲಿ ಈಗ ನಾವು ಯಾವುದೇ ಒಂದು ಕ್ರೀಮ್ ಹಚ್ಕೊಂಡ್ರು ನೀವು ನೋಡ್ಬೋದು ಆಯಿಲಿ ಆಗಿ ಮುಖದಲ್ಲಿ ಎಲ್ಲ ಸ್ವಲ್ಪ ಕೆಲಸ ಮಾಡಿದರೆ ಸಾಕು, ಇಲ್ಲ ಸ್ವಲ್ಪ ಸಿಟಿಗೆ ಹೋದರೆ ಸಾಕು, ಏನೆಲ್ಲ ಆಗ್ತದೆ ಮುಖ ಎಲ್ಲ, ಇಲ್ಲಿಂದ ಎಲ್ಲ ಬೆವರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ನಮಗೆ ಫೀಲ್ ಆಗ್ತಿರ್ತದೆ ನಮ್ಮ ಮುಖ ಆಯಿಲಿ ಕಾಣ್ತಾ ಉಂಟಾ ಏನಂತೇಳಿ. ಹಾಗೆಲ್ಲ ಇರುವಾಗ ನಾವು ಯೂಸ್ ಮಾಡ್ಲಿಕ್ಕೇನೆ ನಮಗೆ ಒಂಥರ ಆಗ್ತದೆ, ಬೇಗ ಬಂದು ಮುಖ ತೊಳೆಯುವ ಅಂಥದ್ದೇ ಸಿಚುವೇಶನ್ ಈಗ ಎಲ್ಲರಿಗೂ. ಅದಲ್ಲದೆ ಇವಾಗ ನಾವು ಪ್ರಾಡಕ್ಟ್ ತಗೊಳ್ಳಿಕ್ಕೆ ಹೋದ್ರೂ ಕೂಡ, ಈಗ ಒಳ್ಳೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅನ್ನು ತಗೊಳ್ಳಿಕ್ಕೆ ಹೋದ್ರು, ನೀವು ಒಂದು ಮಾಯಿಶ್ಚರೈಸರ್, ಒಂದು ಬೆಸ್ಟ್ ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಹಾಗೆಲ್ಲ ತಗೊಳ್ಳಿಕ್ಕೆ ಹೋದ್ರು ಇವಾಗ ಒಂದು 600-800ಗಿಂತ ಕಡಿಮೆ ಸಿಗುದಿಲ್ಲ. ಇವಾಗ ನೀವೇ ಥಿಂಕ್ ಮಾಡಿ, ಸನ್ಸ್ಕ್ರೀನ್ಗೆ ಒಂದು 800, ಮಾಯಿಶ್ಚರೈಸರ್ಗೆ ಒಂದು 800, ಹಾಗೆ ಎಲ್ಲ ಒಂದು 4 ಬಗೆ ಇರ್ತದಲ್ಲ, ಫೇಸ್ ವಾಶ್, ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಇದಕ್ಕೆಲ್ಲ ನಾವು 800 ಕೊಟ್ಟರೆ ಹಣ ಎಷ್ಟಾಯಿತು ಅಲ್ವಾ? ಅದು ಹಿಡಿಯದಿದ್ರೆ ಅದು ಕೂಡ ವೇಸ್ಟ್. ಹಾಗೆ ಇರುವಾಗ ನಾವು ಯಾರ್ಯಾರು ಹೇಳಿದಂಥ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ನಾವು ಸ್ಕಿನ್ ಡಾಕ್ಟರ್ ಅವರ ಹತ್ರನೇ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿ ಅವರ ಹತ್ರ ನಮ್ಮ ಸ್ಕಿನ್ ತೋರಿಸಿ ನಮಗೆ ಒಂದು ಯಾವುದು ಪ್ರಾಡಕ್ಟ್ ಬೆಸ್ಟ್ ಅಂತ ಹೇಳಿ ತರೋದು ಉತ್ತಮ. ಅದನ್ನು ಯಾರು ಹೇಳಲಿಕ್ಕಿಲ್ಲ ಅದು ಸರಿ ಇಲ್ಲ ಅಂತ ಹೇಳಿ. ಆದರೆ ಇವಾಗ ಪ್ರೆಸೆಂಟ್ ಬ್ಯುಸಿ ಲೈಫ್, ಎಲ್ಲರದ್ದು ಬ್ಯುಸಿ ಲೈಫ್. ಸ್ಟೂಡೆಂಟ್ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಹುಡುಗಿಯರು, ಹೌಸ್ ವೈಫ್ನವರಿಗೆ ಮನೆ ಕೆಲಸ, ಮಗು ನೋಡ್ಕೊಳ್ಳೋದು, ಅದು ಇದು ಅಂತೇಳಿ ಅದು ಅವರದ್ದು ಬ್ಯುಸಿ ಇರ್ತಾರೆ. ಮತ್ತೆ ಕೆಲಸಕ್ಕೆ ಹೋಗುವ ಲೇಡೀಸ್ ಎಲ್ಲ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ, ಬರುವಾಗಲೇ ಸಾಯಂಕಾಲ ಆಗುತ್ತೆ, ಮತ್ತೆ ಎಲ್ಲಿ ಹೋಗುದು, ಬಚ್ತಾ ಇರ್ತದೆ. ಈ ರೀತಿ ಒಂದು ಬ್ಯುಸಿ ಇಡ್ತಾರೆ. ಅದಲ್ಲದೆ ಸ್ಕಿನ್ ಡಾಕ್ಟ್ರು ಯಾರು ಬೆಸ್ಟ್ ಅಂತ ಹುಡುಕಿಕೊಂಡು ಹೋಗ್ಬೇಕು. ಮತ್ತೆ ನಾವು ಅದಲ್ಲದೆ ಅವರ ಫೀಸ್ ಎಷ್ಟು ತಗೊಳ್ತಾರ, ಏನು ಹಾಗೆ ಹೀಗೆ ಅಂತ ತುಂಬಾ ಕ್ವಶನ್ಸ್ ಇರ್ತದೆ. ಹಾಗಿರುವಾಗ ನಾವು ಮನೆಯಲ್ಲೇ ಇದ್ದುಕೊಂಡು ನಾವು ನಮ್ಮ ಸ್ಕಿನ್ ಡಾಕ್ಟರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಬ್ಯುಸಿ ಲೈಫಲ್ಲಿ ಒಂದು 10 ಮಿನಿಟ್ಸ್ ಕೊಟ್ಟರೆ ಸಾಕು. ಅದು ಯಾವುದಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತೇನೆ, ಕ್ಯೂರ್ ಸ್ಕಿನ್. ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ಹೋಗಿ ಒಂದು ಆ್ಯಪ್ ಉಂಟು, ಅದನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿ ಅದು ನಿಮ್ಮ ಫೋಟೋ ಎಲ್ಲ ಕೇಳುತ್ತೆ, ಮಿಸ್ಯೂಸ್ ಆಗುದಿಲ್ಲ, ಟೆನ್ಷನ್ ಎಲ್ಲ ಮಾಡಬೇಡಿ. ಫೋಟೋ ಎಲ್ಲ ಕೊಡಿ, ನಾವು ಕ್ಲಿಕ್ ಮಾಡ್ಬೋದು. ಫೋಟೋ ಎಲ್ಲ ಕೊಡಿ. ಫೋಟೋ ಕೇಳುವಾಗ ಅದು ನಮ್ಮ ಮುಖವನ್ನು ಹತ್ತಿರದಲ್ಲಿ ಅನಲೈಸ್ ಮಾಡುತ್ತೆ. ಇವಾಗ ನನ್ನ ಮುಖ ದೂರದಲ್ಲಿ ನೋಡಿದವರಿಗೆ ಎಂತ ಗೊತ್ತಾಗುದಿಲ್ಲ, ಇವಳಿಗೇನು ಸರಿ ಇದ್ದಾಳೆ ಅಂತ ತಿಳ್ಕೊಳ್ಬಹುದು. ಆದ್ರೆ ಹತ್ತಿರದಲ್ಲಿ ಅದು ಅನಲೈಸ್ ಮಾಡುವಾಗ ಗೊತ್ತಾಗ್ತದೆ ನನಗೆ ಸಣ್ಣ ಓಪನ್ ಪೋರ್ಸ್ ಇದೆ. ಹಾಗೆ
ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರ್ತದೆ. ಆ ರೀತಿ ಅದನ್ನು ಅನಲೈಸ್ ಮಾಡಿ ಅದನ್ನ ನಾವು ಡಾಕ್ಟರ್ ಹತ್ರ ಚಾಟ್ ಕೂಡ ಮಾಡ್ಬೋದು. ಈಗ ನಮಗೆ ಏನಾದರೂ ಹಾರ್ಮೋನ್ಸ್ ಪ್ರಾಬ್ಲಮಾ ಏನಾದರೂ ಇದ್ರೆ ಅದನ್ನು ಕೂಡ ಚಾಟ್ ಮುಖಾಂತರ ನಾವು ಹೇಳ್ಬಹುದು. ಅದನ್ನೆಲ್ಲ ಡಾಕ್ಟರ್ ಅಲ್ಲಿ ಕೇಳ್ತಾರೆ, ಚಾಟ್ ಮಾಡಿ ಆಮೇಲೆ ನಮಗೊಂದು ಕಿಟ್ ರೆಡಿ ಮಾಡ್ತಾರೆ. ಇವಾಗ ನೀವು ಚಾಟ್ ಎಲ್ಲ ಮಾಡಿದ್ರಲ್ಲ ಡಾಕ್ಟರ್ ಹತ್ರ ಇನ್ಫಾರ್ಮೇಶನ್, ಅದೆಲ್ಲ ಫ್ರೀ ಗೈಸ್. ಅದಕ್ಕೆ ₹1 ಕೊಡ್ಲಿಕ್ಕಿಲ್ಲ, ಎಲ್ಲ ಫ್ರೀ. ನಾವು ಚಾಟ್ ಮಾಡಿದ್ದು, ನಾವು ಕೇಳಿದ್ದು, ನಮ್ಮ ಬಗ್ಗೆ ಎಂತ ಹೇಳೋದು ಫ್ರೀ. ಹಾಗೆ ಅದೆಲ್ಲ ರೆಡಿ ಆದ್ಮೇಲೆ ಒಂದು ಕಿಟ್ ರೆಡಿ ಆಗ್ತದೆ ನಮಗೆ. ಇದು ನೋಡಿ, ಇದು ನನಗೆ ಕಳಿಸಿದ ಕಿಟ್. ಇದೇ ನಿಮ್ಗೆ ಕಳಿಸುದಿಲ್ಲ, ನಿಮ್ಗೆ ಬೇರೆ ಕಳಿಸಿರ್ತಾರೆ. ಇದು ನನಗೆ ಕಳಿಸಿದ ಕಿಟ್. ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೇನೆ. ಇದು ನನಗೆ ಕಳಿಸಿದ ಕಿಟ್ ನೋಡಿ. ಇದು ನನ್ನ ಡಾಕ್ಟರ್ ಚಾರು ಶರ್ಮಾ ಅಂತ. ಇದು ನಿಮಗೆ ಸಿಗುದಿಲ್ಲ, ಬೇರೆ ಡಾಕ್ಟರ್ ಸಿಗ್ತಾರೆ. ಇಷ್ಟು ಸಿಗ್ತದೆ ಕಿಟ್ ಅಲ್ಲಿ. ಒಂದು ಫೇಸ್ ವಾಶ್, ಒಂದು ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್, ಮತ್ತೆ 2 ಒಂದು ಸಿಕ್ಕಿದೆ. ಇದು ನನಗೆ ಯಾವ್ದು ಸಮಸ್ಯೆ ಉಂಟು ಅದಕ್ಕೆ ಸಿಕ್ಕಿದ್ದು. ಇದು ನಿಮ್ಗೆ ಸಿಗುದಿಲ್ಲ, ನಿಮ್ಮ ಸಮಸ್ಯೆಗೆ ನಿಮ್ಗೆ ಸಿಗುತ್ತೆ. ಹಾಗೆ ಕಿಟ್ ರೆಡಿ ಆಗುತ್ತೆ. ಆಮೇಲೆ ಅದು ನಮ್ಮ ಮನೆಗೆ ಬರುತ್ತೆ. ಆಮೇಲೆ ಅದನ್ನು ಹೇಗೆ ಅಪ್ಲೈ ಮಾಡುದು, ಅದು ಇದು ಎಲ್ಲ ನಮಗೆ ಡಾಕ್ಟರ್ ಎಲ್ಲ ಗೈಡ್ ಮಾಡ್ತಾರೆ. ನಿಮಗೆ ಹಣ ಕೊಡ್ಲಿಕ್ಕೆ ಇರೋದು ಈ ಕಿಟ್ಟಿಗೆ ಮಾತ್ರ. ಆಮೇಲೆ ನೀವು ನನ್ನ ವ್ಯೂವರ್ಸ್ ನನ್ನ ಥ್ರೂ ನೀವು ತರಿಸೋದಾದ್ರೆ ಪ್ರಾಡಕ್ಟ್, ಅಲ್ಲಿ ಕೂಪನ್ ಕೋಡ್ ಅಂತ ಒಂದು ಉಂಟು ಗೈಸ್. ಅಲ್ಲಿ ನೀವು ಡಾಲಿ ಕ್ಯಾಪಿಟಲ್ 100 ಅಂತ ಹಾಕಿದ್ರೆ ನಿಮಗೆ ₹100 ಆಫ್ ಕೂಡ ಸಿಗುತ್ತೆ ಗೈಸ್. ಹಾಗೆ ಏನಿದ್ರು ಅಲ್ಲಿ ಚಾಟ್ ಮಾಡಿ ಫ್ರೀ ಆಗಿ ಎಲ್ಲ ಕೇಳಬಹುದು. ಕಿಟ್ ಬಂದ್ಮೇಲೆ ಅಷ್ಟೇ ಅಲ್ಲ, ಈಗ ನೀವು ಕಿಟ್ ಬಂದ್ಮೇಲೆ ನೀವು ಯೂಸ್ ಮಾಡ್ತಿದ್ದೀರಾ, ಅದಲ್ಲದೆ ನಿಮ್ಮ ಒಂದು ಡಯಟ್ ಪ್ರಾಬ್ಲಮ್, ಈಗ ನೀವು ಎಷ್ಟು ನೀರು ಕುಡಿಬೇಕು, ಏನೆಲ್ಲ ಒಂದು ನಿಮ್ಮ ಬಾಡಿಗೆ ಕಡಿಮೆ ಆಗಿದೆ, ಸ್ಕಿನ್ ಕೇರ್ಗೆ ಯಾವುದೆಲ್ಲ ಫ್ರೂಟ್ಸ್ ತಿನ್ಬೇಕು, ಎಂತ ಒಂದು ಲಿಮಿಟ್ ಇಡಬೇಕು, ಎಲ್ಲವನ್ನು ಕೂಡ ನಮಗೆ ಡಾಕ್ಟರ್ ಅಲ್ಲಿ ಸಜೆಸ್ಟ್ ಮಾಡ್ತಾರೆ. ಅದೆಲ್ಲ ನನಗೆ ನನ್ನ ಲೆಕ್ಕದಲ್ಲಿ ಬೆಸ್ಟ್ ಅಂತ ಆಗುತ್ತೆ. ಯಾರಿಗಾದ್ರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ನೀವು ಇದನ್ನು ಸಜೆಸ್ಟ್ ಕೂಡ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಉಂಟು, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಕೂಡ ಮಾಡಿದ್ದೇನೆ, ಹೋಗಿ ನೀವು ಚೆಕ್ ಮಾಡಬಹುದು. ದಾಸಿಮೆ, ಮೆಂತೆ, ಕೊತ್ತಂಬರಿ, ಇದರಲ್ಲಿ ಮೆಣಸು. ಎಷ್ಟುಂಟು ಮೆಣಸು? ಇದನ್ನು ಜಾರಿಗೆ ಹಾಕಿ ಹುಡಿ ಮಾಡಬೇಕು. ಸುಕ್ಕ ಮಾಡುದಾ? ಅದನ್ನು ಮಾತ್ರ. ಮತ್ತೆ ಮೆಣಸು ಹಾಕಬೇಕು. ನೀರು ಮೆಣಸು ಇದರಲ್ಲಿ ಎಷ್ಟುಂಟು ಮಾಡು, ಲೆಕ್ಕ ಮಾಡು. ಇದರಲ್ಲಿ ಒಂದು 20 ಮೆಣಸು ಉಂಟು ಗೈಸ್. ಮತ್ತೆ ಇದನ್ನು ಒಟ್ಟಿಗೆ ಈಗ ಅಮ್ಮ ಪೇಸ್ಟ್ ಮಾಡ್ಕೊಳ್ತಿದ್ದಾರೆ. ಪೇಸ್ಟ್ ಅಲ್ಲ, ಹುಡಿ ಮಾಡೋದು. ಹುಡಿ ಸುಕ್ಕಾಗಲ್ಲ. ಹೌದು, ಕೆಂಟು. ಮತ್ತೆ ಪೇಸ್ಟ್ ರೆಡಿ ಆಯಿತು ಗೈಸ್, ನೋಡಿ ಹುಡಿ ರೆಡಿ ಆಯಿತು. ಸ್ವಲ್ಪ ಕಾಯಿ ಸುರಿದು ಹುಡಿ ಮಾಡಬೇಕು. ಏನು ಕಾಯಿಯನ್ನು ತುರಿಯುವ ನಾವು, ಅದು ನನಗೆ ತುರಿಲಿಕ್ಕೆ ತುರಿಯುವ. ಅಮ್ಮನ ಸುಕ್ಕ ಇದಲ್ಲ ಗೈಸ್. ಹುಡಿ ಆದಮೇಲೆ ಈಗ ಎಂತ ಮಾಡಲಿಕ್ಕೆ ಗೊತ್ತಾ, ಬೆಳ್ಳುಳ್ಳಿ ಒಂದು 4 ಬೆಳ್ಳುಳ್ಳಿ ಹಾಕ್ತಿದ್ದಾರೆ ಅಮ್ಮ, ಮತ್ತು ಸ್ವಲ್ಪ ಜೀರಿಗೆ ಮತ್ತೆ ಈಗಷ್ಟೇ ಒಂದು ತುರ್ದ ತೆಂಗಿನ ತುರಿ. ಇದನ್ನು ಹುಡಿ ಮಾಡುದು, ನೀರು ಹಾಕದೆ. ಇದು ಕೂಡ ನೀರು ಹಾಕದೇನೆ, ಇದು ಕೂಡ ನೀರು ಹಾಕದೇನೆ ಹುಡಿ ಮಾಡ್ಕೊಳ್ಳೋದು ಸುಕ್ಕ. ಅಮ್ಮನ ಎಲ್ಲ ಸುಕ್ಕ ಈ ರೀತಿಯೇ ಮಾಡೋದು. ಅಂದರೆ ಮರುವಾಯಿ ಸುಕ್ಕ ಆಗಿರ್ಬೋದು, ಕೋಳಿ ಸುಕ್ಕ, ಮತ್ತು ಅದನ್ನೊಂದು ಅಲಸಂಡೆ ಬೀಜದೊಂದು ಅಲಸಂಡೆ ಒಂದು ಸುಕ್ಕ ಮಾಡಿ ಪಲ್ಯ ಥರ ಮಾಡ್ತಾರೆ ಸುಕ್ಕ, ಅದು ಕೂಡ ಹೀಗೆ ಮಾಡೋದು, ಒಳ್ಳೆ ಆಗ್ತದೆ. ಪ್ಲೀಸ್ ಈಗ ನಮ್ಮ ಪದಾರ್ಥವನ್ನು ಸ್ಟಾರ್ಟ್ ಮಾಡೋಣ ನಾವು. ಅನ್ನ ನೋಡಿ, ಅನ್ನ ಹೊರಗಡೆ ಇಟ್ಟೆ ತೆಗೆದು. ಈಗ ಪದಾರ್ಥ ಮಾಡೋ ಮೊದಲಿಗೆ ಅಮ್ಮ ಒಂದು ಬನಲೆ ಇಟ್ಟಿದ್ದಾರೆ. ಬನಲೆ ಬೇವು ಸೊಪ್ಪು ಒಗ್ಗರಣೆ ಕೊಡ್ತಾ ಇದ್ದಾರೆ. ಒಗ್ಗರಣೆ ನೀರುಳ್ಳಿ ಹಾಕ್ತಿದ್ದಾರೆ, ಶುಂಠಿ ಇಷ್ಟು ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಫ್ರೈ ಇದು ಬರಬೇಕು. ಸ್ವಲ್ಪ ಎಂತ ಆಗ್ತದಲ್ಲ, ಫ್ರೈ ಮಾಡೋದು ಸ್ವಲ್ಪ ಕೆಂಪು ಬಣ್ಣ ಬರುವವರೆಗೆ. ಮತ್ತೆ ಇದು ಹುಳಿ, ಹುಳಿಯ ನೀರಿಗೆ ಹಾಕಿದ್ದೇನೆ. ಹಿಡಿದುಲಾರ ಇಂಚಿನ ಹಾಕ್ತೇನೆ. ಈಗ ಕೋಳಿ ಮಾಂಸ ಹಾಕೊಳ್ತಿದ್ದಾರೆ ಅಮ್ಮ. ಈಗ ನೋಡಿ ಕೋಳಿ, ಇದರಲ್ಲಿ 2 kg ಕೋಳಿ ಉಂಟು. ನಿನ್ನೆ ನಾನು ತಂದು 2 kg ಕೋಳಿ, ಹಾಗೆ ಅದನ್ನು ಈಗ ಹಾಕೊಳ್ತಿದ್ದಾರೆ. ಕೋಳಿ ಎಲ್ಲ ಹಾಕೊಂಡಾಯ್ತು ಗೈಸ್, ಕೋಳಿ ಆಯಿತು. ಈಗ ಅಮ್ಮ ಅದಕ್ಕೆ ಅರಶಿನ ಹಾಕೊಳ್ತಿದ್ದಾರೆ.
ಒಗ್ಗರಣೆ ಎಲ್ಲ ಕೊಟ್ಟು ಚಿಕನ್ ಹಾಕಿ ಅದಕ್ಕೆ ಉಪ್ಪು ಅರಶಿನ ಹಾಕಿ ಈಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಕೋಳಿ ಪದಾರ್ಥ ಉಂಟು ಹಾಗೆ 2 ಕಾಗೆ ಕೂಡ ವೆಯ್ಟ್ ಮಾಡ್ತಿದ್ದೇವೆ ನೋಡಲಿಕ್ಕೆ. ಇಲ್ಲಿ ಕಾಯುವುದು ಪರಿಮಳ ಬರ್ತಾ ಉಂಟಾಗಿರ್ಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಹುಳಿಯ ನೀರು ಹಾಕೊಳ್ತಿದ್ದಾರೆ. ನೆಕ್ಸ್ಟ್ ಹುಳಿಯ ನೀರು ಬೇಯಿಸ್ಬೇಕು. ಮತ್ತೆ ಇದು ಹಾಕುದು ಮಸಾಲೆ. ಮಸಾಲೆ ಇದು ಇನ್ನು ಬೆಂದ ನಂತರ ಮಸಾಲೆ ಹಾಕಿ. ಬೇರೆಯವರ ರೀತಿಯಲ್ಲಿ ಮಾಡ್ತಾ ಇರ್ಬೋದು. ಇದು ನನ್ನ ಅಮ್ಮ ಕಲಿಸಿದ ಒಂದು ಡಿಶ್, ಅದನ್ನೇ ಅವರು ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ನೋಡಿ ಬೇಯ್ತಾ ಬಂತು. ಈಗ ಅಮ್ಮ ಈ ನಮ್ಮ ಹುಡಿ ಉಂಟಲ್ಲ ಇದನ್ನು ಹಾಕೊಳ್ತಿದ್ದಾರೆ. ಪೂರ ಮಾಡುವರ ನೋಡ್ತೇನೆ ಹಾಕಿ. ಅವು ಪೊಡಿ ಜಾಸ್ತಿ ಆಗಲ್ಲ ಹಾಲಾಪುಜ. ಫ್ರಿಜ್ ಇದೀಗ ಆ ಹುಡಿಯನ್ನು ಸ್ಟೋರ್ ಕೂಡ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ನೋಡಿ ಈಗ ಅಮ್ಮ ಆಗ ಕಡ್ದಿಟ್ಟ ತೆಂಗಿನ ತುರಿ ಎಲ್ಲ ಕಡ್ದಿಟ್ರಲ್ಲ ಅದನ್ನು ಹಾಕ್ತಿದ್ದಾರೆ. ಎಲ್ಲ ಟೈಪಿದ್ದು ಸುಕ್ಕ ಉಂಟಲ್ಲ ಹೀಗೆ ಮಾಡು. ಮತ್ತು ಸ್ವಲ್ಪ ಉಳಿಯಿತು, ಇದನ್ನು ತೆಗೆದಿಡ್ಬೋದು. ನೆಕ್ಸ್ಟ್ ಟೈಮ್ ಮಾಡಲಿಕ್ಕೆ. ಗೈಸ್ ನೋಡಿ, ಕೋಳಿ ಸುಕ್ಕ ರೆಡಿ. ಲಲಿತಮ್ಮನ ಸುಕ್ಕದ ಕಲಿಪು. ಅವರಿಗಡೆಲ್ಲ ಕೋಳಿ ತಿನ್ನದೆ ಏನೆಲ್ಲ ಆಗಿದೆ. ಮೊನ್ನೆಯಿಂದ ಹೇಳ್ತಿದ್ದಾರೆ ಸ್ವಲ್ಪ ಕೋಳಿ ನಾವು ಮಾಡೋದಿಲ್ಲಲ್ಲ. ಹಾಗೆ ನೋಡಿ ಇದೆಂತ ಉಪ್ಪು ನೋಡ್ಲಿಕ್ಕ ಹಾಗೆಲ್ಲ ಇಲ್ಲ. ಉಪ್ಪು ನೋಡ್ಲಿಕ್ಕೆ ಇಲ್ಲ ಹಾಗೆಲ್ಲ ಇಡೀ ಪಾತ್ರೆ ತಗೊಂಡು ಉಪ್ಪು ನೋಡ್ಲಿಕ್ಕೆ ಯಾರು ಉಪ್ಪು ನೋಡ್ತಾರೆ ಮಾರೆ. ಮಾಸ ತಿನ್ಲಿ ಬರೀ ತಿನ್ನಲ್ಲ. ಗೈಸ್ ಏನು ಗೊತ್ತುಂಟಾ, ಬುಳ್ಳ ಕಾಣ್ತಾ ಇಲ್ಲ ಆಯ್ತಾ. ಇಡೀ ಮನೆ ಆಚೆ ಮಾರ್ಗ ಎಲ್ಲ ಹುಡುಕಿದೆ, ಇಡೀ ಮನೆ ಹುಡುಕಿದೆ. ಅಡಿಗೆ ಮಾಡಿ ಬಚ್ಚಿತ್ತು ನನಗೆ. ಇಡೀ ಹುಡುಕಿದೆ, ಎಲ್ಲಿ ಸಿಗಲಿಲ್ಲ. ಟೆನ್ಷನ್ ಆಗ್ತಿತ್ತು. ಅಂದರೆ ಅವನು ಮನೆ ಬಿಟ್ಟು ಹೋದವನಲ್ಲ. ಅಮ್ಮ ಹೇಳ್ತಿದ್ದಾರೆ ನೀನು ಅವನನ್ನು ಟಾರ್ಚ್ ಇಟ್ಟು ಹುಡುಕಿದ್ರು ಅವನು ಸಿಗ್ಲಿಕ್ಕಿಲ್ಲ ಅಂತ. ಯಾಕೆ ಗೊತ್ತಾ, ಅವನು ಇಲ್ಲಿ ಮಲಗಿದ್ದಾನೆ ಗೊತ್ತುಂಟು. ಯಾರಿಗಾದ್ರೂ ಐಡಿ ಇರ್ಬೋದಾ? ಒಂದು ನಿಮಿಷ ನೋಡಿ. ಬುಳ್ಳ ಇಲ್ಲಿ ಇದ್ದಾನಂತ ಯಾರಿಗಾದ್ರೂ ಗೊತ್ತಾಗ್ಬೋದಾ? ಇಲ್ಲ. ಅದೇ ಅವ್ರು ಹೇಳುದು. ಓ ದೇವರೇ, ನೋಡಿ ಹೀಗೆ ನೋಡಿದ್ರು ಕಾಣುದಿಲ್ಲ ಮಾರೇರೆ. ನಾನು ಊಟ ಮಾಡಲಿಲ್ಲ, ಇದನ್ನು ಹುಡುಕಿ ಬಂದಲ್ಲ 2 ಜಾಗಡ್ಜಿ ಇದನ್ನು ಮಾರೇವು.